ಸ್ವರಗಳು ಅಂತಂದು ಕೆಲವು ಅಕ್ಷರಗಳು ಎರಡೆರಡು ಸ್ಥಾನದಲ್ಲಿ ಇರ್ತಕ್ಕಂಥವಂತಂದು, ಕೆಲವು ಅಕ್ಷರಗಳು ದಂತವ್ಯಗಳು ಅಂತಂದು, ಕೆಲವು ಅಕ್ಷರಗಳು ಓಷ್ಟವ್ಯ. ಅದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಸ್ಪರ್ಶ ಜ್ಞಾನ. ಅಂಥ ಸ್ಪರ್ಶ ಜ್ಞಾನವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಇಂದ್ರಿಯ. ಇದು ಎಷ್ಟು ಸ್ಪರ್ಶಗಳು ಮಾಡಿದ್ದೀವಿ ಗೊತ್ತಿಲ್ಲ. ಅದೊಂದು ರಥಂ ಅಷ್ಟೇ ಅಲ್ಲ, ಚಕ್ಷು ಅನ್ನೋದು ಒಂದು ರಥಂ. ಇದೊಂದು ಕೋರಿಕೆ. ಇದಕ್ಕೆ ಕೋರಿಕೆ ತುಂಬ ಜಾಸ್ತಿ. ನಾನು ಮೊನ್ನೆ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ರಾಯದುರ್ಗಕ್ಕೆ ಹೋಗಿದ್ದೆ. ಅಲ್ಲಿ ಅಲಂಕಾರ ಮಾಡಿದ್ರು. ಅಲ್ಲಿ ನವರಾತ್ರಿಗಳಲ್ಲಿ ಹೋಗಿದ್ದೆ. ಅಮ್ಮ ಅವ್ರಿಗೆ ಅಲಂಕಾರ ಮಾಡಿದ್ರು. ಕೋಟಿ ಕರೆಕ್ಟಮ್ಮ, ಕೋಟಿ ರೂಪಾಯಿಗಳು ಕರೆನ್ಸಿ ನೋಟ್ಸ್ ಹೆಂಗಿದೆ ಗೊತ್ತಾ? ಥಳ 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 ಕೋಟಿ ರೂಪಾಯಿಗಳನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಏನಪ್ಪ ಇನ್ಕಮ್ ಟ್ಯಾಕ್ಸ್ ಅವ್ರು ಯಾರು ಬರೋಣ, ಎಲ್ಲರೂ ಬಂದಿದ್ದಾರೆ, ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ. ನನ್ನ ಪ್ರವಚನ ಮಾಡಿ ಅಂತ ನಾನು ಪ್ರವಚನ ಮಾಡಿ ನೋಡ್ತೀನಿ. ಈ ಎಮ್ಮನ್ನು ನೋಡಿದ್ರೆ ಈ ಎಮ್ಮನ್ನು ನೋಡ್ತಾ ಇದ್ದಾರೆ, ಆ ಎಮ್ಮನ್ನು ನೋಡಿದ್ರೆ ಇನ್ನೊಬ್ಬರು ನೋಡ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಇನ್ನು ನೋಡ್ತಾ ಇದ್ದಾರೆ. ಯಾರಿಗೆ ಪ್ರವಚನ ಅಂತಾರೆ? ಚಪ್ಪಂಡ ಏನು ಚಪ್ಪಂಡ, ಎಲ್ಲಿ ಚಪ್ಪಂಡ ಚಪ್ಪಣ್ಣ. ನಾನು ಶುರು ಮಾಡ್ತೀನಿ, ಏನು ಸ್ಟಾಪೇ ಮಾಡ. ಏನು ನೋಡ್ತಾ ಇದ್ದಾರೆ ಅವರು? ಇವ್ರ ಪಕ್ಕದಲ್ಲಿ ಸೀರೆ ಹೆಂಗಿದೆ, ಇವ್ರದ್ದು ಹೆಂಗೆ ಮದುವೆ ಆಗಿದೆ, ಹಿಂದ್ಗಡೆ ನೋಡ್ತಾರೆ, ಮುಂದ್ಗಡೆ ನೋಡ್ತಾರೆ. ಒಂದು ಕ್ಷಣ ಸುಮ್ಮನೆ ನಾನು ಒಂದು ಕಥೆ ಹೇಳ್ಬಿಟ್ಟೆ, ಜಯ ಮಂಗಳ ನಮ ಪಾರ್ವತಿ ಪತಿ. ಒಂದು ರಥ, ಇದೊಂದು ರಥ, ಇದೊಂದು ರಥ, ಇದು ದೊಡ್ಡ ರಥ, ಇದು ದೊಡ್ಡ ರಥ. ಆಮೇಲೆ ಇದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ರಥ. ಈ 5 ರಥಗಳು. ಇನ್ನೊಂದು 5 ರಥಗಳು ವಾಕ್, ಪಾಣಿ, ಪಾದ, ಉಪಸ್ಥ, ವಾಯು, ಅವು 5 ರಥಗಳು. ಈ 5 + 5 10 ರಥಗಳನ್ನು ಸಮರ್ಥವಂತವಾಗಿ ನಡೆಸ್ತಕ್ಕಂಥ ಯಾವ ಜೀವನಿದಾನೋ ಇದರಲ್ಲಿ ಅವನು ದಶರಥ. ನೋಡಿ, ದಶರಥ ಎಲ್ಲಿದ್ದಾನೆ? ಇದು ಅಧ್ಯಾತ್ಮ ರಾಮಾಯಣ. ಇದು ಹೊರಗಡೆ ನೋಡ್ತಕ್ಕಂಥ ರಾಮಾಯಣ ಅಲ್ಲ, ಇದು ಅಧ್ಯಾತ್ಮ ರಾಮಾಯಣ. ಅಂಥ ದೊಡ್ಡ ರಘುವಂಶದಲ್ಲಿ, ಇಕ್ಷ್ವಾಕು ವಂಶದಲ್ಲಿ ಉದ್ಭವವಾಗಿರ್ತಕ್ಕಂಥ ದಶರಥ ಮಹಾನುಭಾವ, ಒಳ್ಳೆ ಚಕ್ರವರ್ತಿ, ಪರಾಕ್ರಮಶಾಲಿಯಾಗಿರ್ತಕ್ಕಂಥ ಚಕ್ರವರ್ತಿ. ಆ ಚಕ್ರವರ್ತಿಗೆ 3 ಜನ ರಾಣಿಗಳು. ಇವಾಗ ಅಬ್ಜೆಕ್ಷನ್ ಆಗುತ್ತೇನೋ ಕೋರ್ಟಲ್ಲಿ, ಅವಾಗ ಇದ್ದಿಲ್ಲ ಕಾರಣಕ್ಕೆ. ಮಗಳು ಆದ ಕಾರಣ ಕೌಸಲ್ಯ. 2ನೇ ಹೆಂಡತಿ ಹೆಸರು ಸುಮಿತ್ರ, ವರ್ಷೆಯಲ್ಲಿ ಸುಮಿತ್ರ. ಹಾಗೆ 3ನೇ ರಾಣಿ ಹೆಸರು ಕೈಕೇಯಿ. ಕೈಕೇಯ ರಾಜನ ಮಗಳು ಆದ ಕಾರಣ ಕೈಕೇಯಿ. ಆ 3 ಜನ ರಾಣೀಂದ್ರಗಳು. ಮತ್ತು ಏನಾಗಿತ್ತು? ಆ 3 ಜನ ರಾಣೀಂದ್ರ ಮಾಡ್ಕೊಂಡ ಸಂತಾನ ಅಭಾಗ್ಯ. ದಶರಥನಿಗೆ ಅಷ್ಟು ನೋವು.